ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತು ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕ್ರಿಪ್ಟ್ ಮಾಡಬೇಡಿ. ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ ಏನಂದರೆ, ನಾವು ಈ ರೀತಿ ಒಂದೇ ಕಲರ್ ಇರೋವಂಥ ಬಾಪಿನ್ನು ಮತ್ತು ದಾರವನ್ನು ಎಲ್ಲಂದರೆ ಅಲ್ಲಿ ಹಾಕ್ಬಿಟ್ಟಿರ್ತೀವಿ. ಮತ್ತು ನಮಗೆ ಬಾಪಿನ್ನು ಮತ್ತು ಅದೇ ಕಲರ್ ಇರೋವಂಥ ದಾರ ಸಿಗಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅದನ್ನು ಸರ್ಚ್ ಮಾಡೋದಲ್ಲೇ ನಮಗೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಆ ರೀತಿ ಆಗದಿರ ಈ ರೀತಿ ಬಾಪಿನ್ನು ಮತ್ತು ಅದಕ್ಕೆ ಸೆಟ್ ಆಗಿರುವಂಥ ದಾರವನ್ನು ಎರಡೂ ಸೇರಿಸಿ ಈ ರೀತಿ ರಬ್ಬರ್ ಬ್ಯಾಂಡನ್ನು ಹಾಕಿ ಮತ್ತು ನಾವು ಇಟ್ಕೊಳ್ಳೋದ್ರಿಂದ ನಮಗೆ ತುಂಬ ಬೇಗನೂ ಸಿಗುತ್ತೆ ಮತ್ತು ನಮ್ಗೆ ಟೈಮು ವೇಸ್ಟ್ ಆಗೋದಿಲ್ಲ. ಈ ರೀತಿ ದಾರ ಕೂಡ ಕಟ್ ಆಗೋದಿಲ್ಲ. ಈ ರೀತಿ ಟ್ರೈ ಮಾಡಿ. ಟಿಪ್ ನಂಬರ್ 2, ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಒಂದಾದರೂ ಯೂಸ್ ಆಗುತ್ತೆ ಅಂದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೆಕೆಂಡ್ ಟಿಪ್ ಬಂದುಬಿಟ್ಟು, ನಾವು ತಲೆ ಬಾಚುವಾಗ ತುಂಬಾ ನಮಗೆ ಹೇರ್ಸು ಚಿಕ್ಕು ಬೀಳುತ್ತೆ. ಆ ಚಿಕ್ಕು ಬಿಡಿಸ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಮತ್ತು ನಮಗೆ ತಲೆ ಕೂಡ ನೋವಾಗುತ್ತೆ. ಆ ರೀತಿ ಆಗದಿರೋ ಸಿಂಪಲ್ಲಾಗಿ ಈಸಿಯಾಗಿ ನಾವು ಬಾಚ್ಕೋಬೇಕಾದ್ರೆ ಈ ರೀತಿ ಟ್ರೈ ಮಾಡಿ. ಬಾಚಣಿಗೆಗೆ ನಾವು ಯೂಸ್ ಮಾಡುವಂಥ ವ್ಯಾಸ್ಲಿನನ್ನು ಚೆನ್ನಾಗಿ ಅಪ್ಲೈ ಮಾಡಿ. ಆದ ನಂತರ ನಾವು ತಲೆಯನ್ನು ಬಾಚ್ಕೊಳ್ಳೋದ್ರಿಂದ ನಮಗೆ ತಲೆಯಲ್ಲಿ ಕೂದಲು ನೋವು ಚಿಕ್ಕನ್ನೋದು ಕ್ಲೀನಾಗಿ ಬಿಡಿಸುತ್ತೆ ಮತ್ತು ತಲೆ ಕೂಡ ನೋವೋದಿಲ್ಲ ಮತ್ತು ನಮಗೆ ಫಾಸ್ಟಾಗಿ ಹೇರನ್ನು ಬಿಡಿಸ್ಬೋದು. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ. ಟಿಪ್ ನಂಬರ್ 3, ನಾವೆಲ್ಲಾದರೂ ಹೋದಾಗ ಇಲ್ಲಾಂದರೆ ಮನೆಯಲ್ಲಿ ಈ ರೀತಿ ಇದ್ದಾಗ ಚಾರ್ಜರನ್ನು ಈ ರೀತಿ ಹಾಕಿ ಫೋಲ್ಡ್ ಮಾಡಿ ಇಟ್ಟಿರ್ತೀವಿ. ಆ ರೀತಿ ಫೋಲ್ಡ್ ಮಾಡಿ ಇಡೋದ್ರಿಂದ ನಮಗೆ ಆ ಚಾರ್ಜರ್ ವೇರು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಆ ರೀತಿ ಕಟ್ಟಾಗದಿರ ಇರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ. ವೈರ್ ಸಪ್ರೇಟು ಮತ್ತು ಪ್ಲಗ್ ಸಪ್ರೇಟು ಇಡಬೇಕು. ಈ ರೀತಿ ವೈರನ್ನು ಕ್ಲೀನಾಗಿ ಫೋಲ್ಡ್ ಮಾಡಿಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಮತ್ತು ಇನ್ನೊಂದು ಫೋಲ್ಡಿಂಗ್ಗೆ ಈ ರೀತಿ ಪ್ಲಗ್ಗನ್ನು ಸೇರಿಸಿ ಈ ರೀತಿ ಹಾಕಬೇಕು. ಈ ರೀತಿ ಹಾಕೋದ್ರಿಂದ ನಮಗೆ ಎರಡೂ ಒಂದೇ ಹತ್ರ ಇರುತ್ತೆ ಮತ್ತು ನಾವು ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಹ್ಯಾಂಡ್ ಬ್ಯಾಗಲ್ಲೂ ಈ ರೀತಿ ಈಸಿಯಾಗಿ ಹಾಕ್ಕೋಬೋದು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಸ್ಪೇಸ್ ಕೂಡ ಕಡಿಮೆ ಆಗುತ್ತೆ. ಈ ರೀತಿ ಟ್ರೈ ಮಾಡಿ. ಟಿಪ್ ನಂಬರ್ 4, ನಾವೇನಾದರೂ ಫಿಲ್ಟರ್ ಮಾಡುವಾಗ ಈ ರೀತಿ ಫಿಲ್ಟರನ್ನು ಇಟ್ಟು ಮತ್ತು ನಾವು ನೀರಾಗಿರ್ಬೋದು, ಕಾಫಿ ಆಗಿರ್ಬೋದು, ಈ ರೀತಿ ಮಾಡುವಾಗ ನಮಗೆ ಆ ಫಿಲ್ಟರ್ ಅನ್ನೋದು ಕೆಳಗಡೆ ಬಿದ್ದೋಗ್ತಾ ಇರುತ್ತೆ. ಆ ರೀತಿ ಬಿದ್ದೋಗದಿರೋ ಒಂದು ಸಪೋರ್ಟ್ ಅನ್ನೋದು ಇಡಬೇಕಂದ್ರೆ ಈ ರೀತಿ ಟ್ರೈ ಮಾಡಿ. ಒಂದು ಸ್ಪೂನನ್ನು ತಗೊಂಡು ಈ ರೀತಿ ಆ ಫಿಲ್ಟರ್ಗೆ ಆ ಹೋಲ್ ಇರುತ್ತಲ್ಲ, ಆ ಹೋಲ್ಗೆ ಈ ರೀತಿ ಸೇರಿಸಿ ಕೆಳಗಡೆಗೆ ಈ ರೀತಿ ಇಡಿ. ಈ ರೀತಿ ಇಡೋದ್ರಿಂದ ಒಂದು ಸಪೋರ್ಟ್ ಅನ್ನೋದು ಇರುತ್ತೆ ಮತ್ತು ನಾವು ಎಷ್ಟೊತ್ತಾದರೂ ನಾವು ಫಿಲ್ಟರ್ ಮಾಡ್ಕೋಬೋದು. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ನನ್ನ ಸ್ಮಾಲ್ ರಿಕ್ವೆಸ್ಟ್, ಪ್ಲೀಸ್ ನನಗೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ವೀಡಿಯೋಸು ಇನ್ನೂ ಒಂದು ಸ್ವಲ್ಪ ಜನಕ್ಕೆ ಶೇರ್ ಆಗುತ್ತೆ ಹಾಗೂ ನನಗೆ ಹೆಲ್ಪ್ ಮಾಡ್ದಂಗೂ ಇರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. 5th ಟಿಪ್ ಏನಂದರೆ, ನಾವು ಈ ರೀತಿ ಗ್ಯಾಸ್ ಸ್ಟವನ್ನು ಈ ರೀತಿ ಟರ್ನ್ ಮಾಡುವಾಗ ಅದು ಸ್ವಿಚ್ ಅನ್ನೋದು ತುಂಬ ಟೈಟಾಗಿ ಇರುತ್ತೆ. ಅದನ್ನು ಮತ್ತೆ ನಾವು ಲೂಸಾಗಿ ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತೀನಿ. ಈ ರೀತಿ ಬಡ್ಸನ್ನು ತಗೊಂಡು ಅದಕ್ಕೆ ಸ್ವಲ್ಪ ವ್ಯಾಸ್ಲಿನನ್ನು ತಗೊಂಡು ಈ ರೀತಿ ಅಪ್ಲೈ ಮಾಡಿ. ಈ ರೀತಿ ಅಪ್ಲೈ ಮಾಡ್ಕೊಂಡ ನಂತರ ಈ ರೀತಿ ಆ ಸ್ವಿಚ್ ಇರುತ್ತಲ್ಲ ಆ ಒಳಗಡೆ ಈ ರೀತಿ ಸೇರಿಸಿ ಈ ರೀತಿ ರಬ್ ಮಾಡಿ. ಈ ರೀತಿ ರಬ್ ಮಾಡೋದ್ರಿಂದ ಅದರಲ್ಲಿ ಏನಾದರೂ ಸೇರಿಕೊಂಡಿದ್ರೆ ಡಸ್ಟ್ ಅನ್ನೋದು ಆಚೆ ಬರುತ್ತೆ ಮತ್ತು ನಮಗೆ ಈಸಿಯಾಗಿ ಅದು ಆನ್ ಆ್ಯಂಡ್ ಆಫ್ ಆಗೋಕ್ಕೆ ಟರ್ನ್ ಆಗುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ, ಈಗ ಒಳಗಡೆ ಸೇರಿಸಿ ಈ ರೀತಿ ಉಜ್ಜಿದ್ದಕ್ಕೆ ಸ್ವಲ್ಪ ಡಸ್ಟ್ ಇದೆ, ಅದು ಕ್ಲೀನಾಗೆ ಬಂದುಬಿಟ್ಟಿದೆ. ಇದನ್ನು ಆಗಾಗ ನಾವು ಕ್ಲೀನ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ಆ ಸ್ವಿಚ್ ಅನ್ನೋದು ತುಂಬ ಟೈಟಾಗಿ ಆಗುತ್ತೆ. ಐ ಹೋಪ್ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.